ಉದ್ಯಮ್ 2026 ಬಾಗಲಕೋಟೆಯಲ್ಲಿ ನಡೆಯುತ್ತೆ. ಇಲ್ಲಿ ರಿಜಿಸ್ಟ್ರೇಷನ್ ಮಾಡಿ ಟ್ಯಾಗ್ ಹಾಕ್ಸ್ಕೊಂಡು ಹೋಗೋದು ನೋಡ್ರಿ. ಸ್ಕ್ಯಾನ್ ಮಾಡಿ ರಿಜಿಸ್ಟರ್ ಮಾಡಿ ಇಲ್ಲಿ ಒಂದು ಟ್ಯಾಗ್ ಕೊಡ್ತಾರೋ ಟ್ಯಾಗ್ ಹಾಕೊಂಡು ಹೋಗೋದು. ಹೌದ್ರಿ, ಅದು ಡೌನ್ಲೋಡ್ ಗೂಗಲ್ ಡೌನ್ಲೋಡ್. ಇಲ್ಲಿ ಉದ್ಯಮ್ 2026ಗೆ ಈ ಟೈಪ್ ಸ್ಕ್ಯಾನ್ ಮಾಡಿ ಇದೊಂದು ಬೆಲ್ಟ್ ಕೊಡ್ತಾರೆ, ಇದನ್ನು ಹಾಕೊಂಡು ಹೋಗೋದು ನೋಡ್ರಿ. ಎಂಟ್ರೆನ್ಸ್ ಉದ್ಯಮ್ 2026 B2B ಕಸ್ಟಮರ್ ಎಲ್ಲ ಬಿಸ್ನೆಸ್ ಐಡಿಯಾಸ್ ಬಂದಿರ್ತಾವೆ, ಅವರೆಲ್ಲ ರೆಫರ್ ಮಾಡ್ತಾರೆ. ಬೇಕಾದ್ರೆ ನೀವು ಬಿಸ್ನೆಸ್ ಅವ್ರ ಕಡೆಯಿಂದ ಇದನ್ನು ಮಾಡ್ಕೋಬೋದು. ಬಿಸ್ನೆಸ್ B2 ಕಸ್ಟಮರ್ ಅಂದರೆ ಬಿಸ್ನೆಸ್ ಟು ಕಸ್ಟಮರ್ನು ಎಲ್ಲ ರೀತಿ ಅವ್ರು ನಿಮ್ಗೆ ವಿವರಿಸ್ತಾರೆ. ನೋಡೋಣ ಬರ್ರಿ. ಇದೆಲ್ಲ ಆಟೋ ಎಕ್ಸ್ಕ್ಯೂಸ್ ಬಂದಿತ್ತು. ನಮ್ಮ ಮಮ್ಮಿ ತವರು ಬಂದಾರಲ್ಲೇ ಫೈನಾನ್ಸ್ ಅವರು. ಈ ಟೈಪ್ ಎಲ್ಲ B2B ಬಿಸ್ನೆಸ್ ಅಂದ್ರೆ ನಿಮ್ಗೇನ್ರ ಆಪರ್ಚುನಿಟಿ ಡೀಲರ್ಸ್ ಕೊಡಾಕ್ ಬಂದಾರು. ಸೂಪರ್ ಹೀರೋ ಬಂದಿತ್ತು. ಇವರು ಇದರ ಟೊಯೋಟಾಯಿಂದ ಬಂದಾರ ನೋಡ್ರಿ. ಇಲ್ಲೆಲ್ಲ B2 ಬಿಸ್ನೆಸ್ B2 ಕಸ್ಟಮರ್ದ ಎಲ್ಲ ಇಲ್ಲಿ ಅಡ್ವರ್ಟೈಸ್ಮೆಂಟ್ ಮಾಡಕ್ಕೆ ಬಂದ. 2026ಗೆ ಅಡ್ವರ್ಟೈಸ್ಮೆಂಟ್ ಉದ್ಯಮದ ಐತಿ ಇಲ್ಲಿ. ನೋಡೋಣ ಬರ್ರಿ ಇವ್ರು ಏನು ಟೊಯೋಟದವ್ರು ಏನು ಹೇಳ್ತಾರೆ. ಎಲ್ಲೈತ್ರಿ ಅಣ್ಣ ನಿಮ್ದು? ಹೆಚ್ಚಿನ ಮಾಹಿತಿಗೆ ಶೋರೂಮ್ ಬಂದು ಭೇಟಿ ಆಗೋಣಾಗ್ತಾರೆ. ಸ್ಟಾಲ್ ಹಾಕಿಲ್ಲತ್ರಿ ಇವ್ರೆ. ಓಕೆ ರೀ. ಮಹೀಂದ್ರದವ್ರು ಹಾಕ್ಯಾರ್ರಿ. ಓಕೆ ಸರ್, ಥ್ಯಾಂಕ್ ಯು. ಇಲ್ಲಿ ಮಹೀಂದ್ರದವ್ರು ಹಾಕ್ಯಾರ. ಈಗ ಸಂತೋಷ್ ಆಟೋ ಹಿಂಗೆ C1 ಹಾಕ್ಯಾರು. ಹಿಂಗೆ ಸ್ಟಾಲ್ ಕೊಡ್ತಾರು, ಇಲ್ಲೆಲ್ಲ ಹಾಕೋದು. ಇದು ರಿವಾಲ್ಟ್ ಬಂದ ನೋಡ್ರಿ. ಇಲ್ಲೇ ಬಾಗಲಕೋಟೆಗೂ ಈಗ ಬಂದದ್ದು ಹೊಸ ಫಸ್ಟ್ ಇತ್ತು. ಈಗ ಬಾಗಲಕೋಟೆಗೆ ಡೀಲರ್ಶಿಪ್ ತೊಗೊಂಡಾರು. ಅಣ್ಣಗಳನ್ನ ಕೇಳೋಣ ಬರ್ರಿ ಏನೇನು ಮಾಹಿತಿ ಇರ್ತೈತಿ. ರಿವಾಲ್ಟ್ದವ್ರು ಹಾಕ್ಯಾರ ನೋಡ್ರಿ. ಅಣ್ಣ ಏನೇನು ರೀ ಇದು ರಿವಾಲ್ಟ್ದ ಫೀಚರ್ಸ್ ಏನು, ರೇಂಜ್ ಎಷ್ಟು ಕೊಡೋದ್ರಿ? ಹಾಂ ರೀ, ಇದು ಬೇಸಿಕ್ ಮಾಡಲ್ ಅಂತ ನೋಡ್ರಿ. ಅಣ್ಣ ಹೇಳ್ತಾರೆ ಈಗ, ಹೇಳ್ರಿ ಅಣ್ಣ. ಹಾಂ ರೀ ಪ್ರೈಸ್ ರೀ? ಪ್ರೈಸ್ 1,35,000 ಐತ್ರಿ. ರೇಂಜ್ ರೀ ಸರ? ಹಾಂ ರೀ, 140 ಮಟ್ಟ ನಿಮ್ಗೆ ಪ್ರಾಕ್ಟಿಕಲ್ ರೇಂಜ್ ಕೊಡ್ತದ ನೋಡ್ರಿ ಸರ. ಈಗ ಇದು ಪ್ರೈಸ್ ಏನಂದ್ರಿ ಸರ್? ಇದು 1,35,000 ಐತ್ರಿ. ಇದು ಬೇಸ್ ಮಾಡಲ್ ಐತಿ. ಇದು ಯಾವ್ದು ರೇಂಟ್ ರೀ? ಹಾಂ ರೀ 1,50,000 ರೇಂಜ್ ಸರ. ಲೋಡು ಕೆಪಾಸಿಟಿ ಜಾಸ್ತಿ ಇತ್ತು. ಎಷ್ಟು ಐತ್ರಿ ರೇಂಜ್ ಇರೋದು? ಹಾಂ ಅಲ್ರಿ, ಅದು ಫುಲ್ ಇಲ್ಲಿ 67 ಐತೆ. ಮತ್ತು ನಿಮ್ಮ ಪ್ರಾಕ್ಟಿಕಲ್ ರೇಂಜ್ ರೀ? ಹಾಂ ರೀ, ನೀವು 140 ಹೇಳ್ತೀರಿ. ಈ ರಿವಾಲ್ಟ್ ಚಲೋ ಐತೆ ಅನ್ನಾಗ್ತಾರು. ಕಸ್ಟಮರ್ ರಿವ್ಯೂನು ಚಲೋ ಆಯಿತು. ಇಲ್ಲಿ ಬಾಗಲಕೋಟೆ ಡೀಲರ್ಶಿಪ್ ತೊಗೊಂಡಾರ ಈಗ ಇವ್ರ. ಎಲ್ಲ ಐತೆ ಸರ್ ನಿಮ್ದು ಇದನ್ನು ಶೋರೂಮು? ಹುಬ್ಳಿ ಬೈಪಾಸ್ ರೋಡ್ ಐತ್ಲ ರೀ. ಅಲ್ಲಿ ಟೈರ್ ಅಂಗಡಿ ಇಲ್ಲ ರೀ ನಿಮ್ದು? ಯಾವ್ದು MRF ಟೈರ್ ಅಂಗಡಿ ಇಲ್ಲ ರೀ. ಅದ್ರ ಬಾಜುಕ ಈಗ ಒಂದು ಮಂತ್ ಆಯ್ತು ಓಪನ್ ಆಗಿ. ನೋಡಿರಿ, ವಿಸಿಟ್ ಮಾಡಿರಿ. ಗಾಡಿ ವೆಹಿಕಲ್ಸ್ ಎಲ್ಲ ಚಲೋ ಅದಾವು. ರೇಂಜು ಚಲೋ ಆಯಿತು. ಕಸ್ಟಮರ್ ರಿವ್ಯೂ ಚಲೋ ಆಯಿತು. ಓಕೆ ರೀ ಅಣ್ಣ, ಥ್ಯಾಂಕ್ಸ್ ರೀ. ನಿಮ್ದು ಏನರ ಒಂದು ಇದ್ದಿದ್ರೆ ಬ್ರೌಚರ್ ಐತೆ ನೋಡ್ರಿ, ಹಾಕಿರ್ತೀನಿ. ಕಾಂಟ್ಯಾಕ್ಟ್ ನಂಬರ್ ಇರ್ತತ್ತು, ಕಾಲ್ ಮಾಡಿರಿ. ಎಷ್ಟು ವರ್ಷ ಇರ್ತೈತೆ ರೀ? ಹಾಂ ರೀ, ಓಕೆ ರೀ, ಥ್ಯಾಂಕ್ಸ್ ಅಣ್ಣ. ಕಿಯಾದು ಬಂದತ್ತು. ಏತರ್ದವ್ರು ಹಾಕ್ಯಾರು. ಇದು ಗಾಡಿ ಚಲೋ ಆಯಿತು. ರೇಂಜು ಚಲೋ ಆಯಿತು. ಎಲ್ಲ ಇದ್ರದ್ದು ಕಸ್ಟಮರ್ ರಿವ್ಯೂ ಚಲೋ ಆಯಿತು.
ಇದು ಜಿಲಿಯೋದವ್ರು ಹಾಕ್ಯಾರ ಇಲ್ಲಿ. ಬಿಜ್ಜರ್ಗಿ ಮೋಟರ್ಸ್ದವ್ರು ಚೇತಕ್ದವ್ರು ಹಾಕ್ಯಾರು. ಚೇತಕ್ ಬಂದವು. ಡಾಮಿನಾರ್ ಬಂದೈತಿ, ಆರ್ ಎಸ್ ಬಂದೈತಿ ಸರ್. ಈ ಕಡೆ ಇಲ್ಲಿ ನೋಡಿ ಸರ್ ಡಾಮಿನೋ ಆರ್ ಎಸ್ ಎಲ್ಲ ಬಂದವ್ರಿ ಸರ್. 160 NS 125 ಲೇಟೆಸ್ಟ್ ವರ್ಷನ್. ಇವೆಲ್ಲ ಪೆಟ್ರೋಲ್ ವೆಹಿಕಲ್ ಬಂದವು. ಆಲ್ರ ಚಾರ್ಜರ್ ತೊಗೊಂಡಾರಿ ಸರ್. ಪೆಟ್ರೋಲ್ ಇವಿನೂ ಅದಾವು, ಪೆಟ್ರೋಲ್ ಅದಾವ ಸರ್. ನೋಡ್ರಿ ಯಾರು ವಿಸಿಟ್ ಮಾಡ್ರಿ. ನಾಳೆ ಒಂದು ದಿವ್ಸ ಇರೋದಿಲ್ಲ ರೀ ಸರ್. ನಾಳೆ ಒಂದು ದಿವಸ. ಇದೇನು ನಿಮ್ದು ಸ್ವಲ್ಪ ಮಾಹಿತಿ ಹೇಳ್ರಿ ಸರ್ ಇದು. ಟೋಟಲ್ 5 ವೇರಿಯಂಟ್ ಬರ್ತದೆ ಹಾಂ ಸರ್, ಸ್ವಲ್ಪ ಜೋರು ಮಾತಾಡ್ರಿ ಸರ್. 3.5 ದಾಗ ನಿಮ್ಗೆ 3.5 ಕಿಲೋ ವಾಟ್ದಾಗ ನಿಮ್ಗೆ 3 ವೇರಿಯಂಟ್ ಬರ್ತದೆ ಸರ್. ಹಾಂ ಸರ್. ಟಾಪ್ ಮಿಡಲ್ ಬೇಸ್ ಹಾಂ ರೀ. ನಿಮ್ಗೆ 1 ಟನ್ ಗ್ಯಾಪ್ ಮಾಡಿದ್ರೆ 120 ಕಿಲೋಮೀಟರ್ ಮಟ್ಟ ಬರ್ತಾವೆ. ಹಾಂ ಸರ್. 3 ಕಿಲೋ ವಾಟಿನ ಬರ್ತದೆ 3001 ಅಂತ ಹಾಂ ಸರ್. ಹಾಂ ಸರ್. ಸರ್ ಇದು ವ್ಯಾರಂಟಿ ಏನಿದೆ ಸರ್? ಸರ್ ವ್ಯಾರಂಟಿ ಎಲ್ಲ 3 ಇಯರ್ಸ್ ಬರುತ್ತೆ ಸರ್. ಸ್ಟ್ಯಾಂಡರ್ಡ್ ವ್ಯಾರಂಟಿ. ಹಾಂ ಸರ್. 50,000 ಕಿಲೋಮೀಟರ್ ಸರ್. ವ್ಯಾರಂಟಿ ಏನೇನು ಇನ್ಕ್ಲೂಡ್ ಆಗುತ್ತೆ ಸರ್ ಇದು? ಸರ್ ವ್ಯಾರಂಟಿದಾಗ ನಿಮ್ಗೆ ಬ್ಯಾಟ್ರಿ, ಮೋಟಾರ್, ಚಾರ್ಜರ್ ಮತ್ತು ಕಂಟ್ರೋಲ್ ಯೂನಿಟ್ಸ್ ಎಲ್ಲ ಆ್ಯಡ್ ಆಗ್ತದೆ ಸರ್ ಅದ್ರೊಳಗೆ. ನಿಮ್ಗೆ ಅದರೊಳಗೆ ಮ್ಯಾನ್ಯಲಿ ಡ್ಯಾಮೇಜ್ ಆಗಿರ್ಬಾರ್ದು ಸರ್. ಬ್ಯಾಟ್ರಿ, ಸಾರಿ ಚಾರ್ಜರ್, ಇಂಥವು ಬಟನ್ಸ್, ಡಿಸ್ಪ್ಲೇ ಅದು ಏನು ಆಗಿತ್ತು ನಿಮ್ಗೆ ವ್ಯಾರಂಟಿದಾಗ ಕ್ಲೇಮ್ ಆಗಲ್ಲ ಸರ್. ಓಕೆ ಓಕೆ ಸರ್, ಥ್ಯಾಂಕ್ ಯು ಸರ್. ಹೆಚ್ಚಿನ ಮಾಹಿತಿಗಾಗಿ ಬಿಜ್ಜರ್ಗಿ ಬಜಾಜ್ ವಿಜಾಪುರದವರು ಬಂದರು. ಆಲ್ಮೋಸ್ಟ್ ಎಲ್ಲರೂ ಬಂದಾರ. ಇಲ್ಲಿ ಸ್ಟಾಲ್ ಹಾಕ್ಯಾರ ಅಡ್ವರ್ಟೈಸ್ಮೆಂಟಿಗೆ. TVS ಗುಳೆದು ಬಂದರು. ನೆಕ್ಸಾ, ಜಿಮ್ನಿ ಬಂದತ್ತು, ಗ್ರ್ಯಾಂಡ್ ವಿಟ್ರಾ, ಉದ್ಯಮ್ ಮೇಗಾ ಬುಕ್ಕಿಂಗ್ ಫೆಸ್ಟಿವಲ್ ನಡೆದತ್ತೆ ನೋಡ್ರಿ. ಈ ಎಕ್ಸ್ಕ್ಲೂಸಿವ್ ಬೆನಿಫಿಟ್ 1 ಲಕ್ಷ ರೂಪಾಯಿ ಮಟ್ಟ ಏನೋ ಫ್ರೀ ಹೋಮ್ ಡೆಲಿವರಿ ಇದ್ದು. ಹೆಚ್ಚಿನ ಮಾಹಿತಿಗಾಗಿ ಎನ್ಕ್ವೈರಿ ಮಾಡ್ಬೋದು. ಇಲ್ಲಿ ಹೆಲ್ಪ್ ಡೆಸ್ಕ್ ಐತು. ನಿಮ್ಗೆ ಏನಾರ ವಿಚಾರಿಸ್ಬೇಕಾದ್ರೆ ಎನ್ಕ್ವೈರಿ ಮಾಡಿದ್ರೆ ಇಲ್ಲಿ ಹೆಲ್ಪ್ ಡೆಸ್ಕ್ ಐತು, ಮಾಡ್ಬೋದು. ಇಲ್ಲೆಲ್ಲ ಮತ್ತು ಒಳಗೆ ಸ್ಟಾಲ್ ಹಾಕ್ಯಾರೋ ನೋಡೋಣ ಬರ್ರಿ. ಇಲ್ಲೆಲ್ಲ ಸ್ಟಾಲ್ ಹಾಕ್ಯಾರು. ಏನ್ರಿ ಸರ್ ಇದು? ಸರ್ ಹೊಂಗೆ ಬೀಜದ ಎಣ್ಣೆ ಮತ್ತು ಗೊಬ್ಬರ. ಹೊಂಗೆ ಬೀಜದ ಎಣ್ಣೆ, ಗೊಬ್ಬರ. ಏನು ಪ್ರೈಸ್ ಏನು ರೀ ಸರ್? ಸರ್ ಇದು 45 ರೂಪಾಯಿ ಪರ್ kg. ಹಾಂ ರೀ. ಇದು 350 1 ಲೀಟರ್ ಬಾಟಲ್. 350 ರೂಪಾಯಿ ರೀ. ಹೊಂಗೆ ಎಣ್ಣೆ 1 ಲೀಟರ್ ಬಾಟಲ್ 350. ಇದು ಫುಡ್ ಎಡಿಬಲ್ ಅನ್ರಿ? ಎಡಿಬಲ್ ಅಲ್ರಿ. ಹಾಂ, ಇದು ಬರೀ ಎಡಿಬಲ್ ಆಯಿಲ್ ಅದ. ಹಾಂ, ಪೆಸ್ಟಿಸೈಡಿಗೆ ಯೂಸ್ ಮಾಡ್ಬೋದು. ಹಾಂ. ದೀಪ ಮನೆಯಾಗೆ ಎಣ್ಣೆ ಅಂತೆಲ್ಲ ಹಾಕೋದು ಯೂಸ್ ಮಾಡ್ಬೋದು. ಆಯುರ್ವೇದಿಕ್ ಮೆಡಿಸಿನಲ್ ಯೂಸ್ ಐತೆ ಸರ್. ನಿಮ್ದು ಏನು ರೀ ಒಂದು ಕಾರ್ಡ್? ಕಾರ್ಡ್ 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 ಇಲ್ರಿ. ಫೋನ್ ನಂಬರ್ ರೀ? ಇಲ್ಲ ರೀ, ಫೋನ್ ನಂಬರ್, ಇಮೇಲ್ ID. ಇದು ಹೊಂಗೆ ಎಣ್ಣೆ ಯಾರ್ಯಾರು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು ರೀ. ಓಕೆ ಸರ್, ಥ್ಯಾಂಕ್ ಯು ಸರ್. ಇಲ್ಲಿ ಇವ್ರು ಇದನ್ನ ಹಾಕ್ಯಾರ ನೋಡ್ರಿ. ಇಮ್ಲಿ ಓಕೆ, ಬೆಸ್ಟ್ ಐತಿ.
ಇಲ್ಲೆಲ್ಲ ಸ್ನ್ಯಾಕ್ಸ್ ಐತು, ಸ್ನ್ಯಾಕ್ಸ್ ಹಾಕ್ಯಾರ. ಇಲ್ಲಿ ಫುಲ್ ಸ್ನ್ಯಾಕ್ಸ್. ಇಲ್ಲಿ ಕಿಶನ್ ಸ್ನ್ಯಾಕ್ಸ್, ಪಾನಿಪುರಿ, ಬೇಳ್ಪುರಿ ಎಲ್ಲ ಹಾಕ್ಯಾರ. ಇಲ್ಲಿ ಏನು ವಾಷಿಂಗ್ ಬಂದತ್ ನೋಡ್ರಿ. ಮಸಾಜ್ ಏನ್ರಿ ಸರ್? ಮಸಾಜ್. ಓಹೋ, ಇದು ಜಾಡು. ಎಲ್ಲ ಬೆಂಡೋ ಆಗುತ್ತೆ, ಹೈಟೇ ಆಗುತ್ತೆ. ಸ್ಮಾಲ್ ಇದ್ರೊಳಗೆ ಎಲ್ಲ ಯೂಸ್ ಐತೆ ನೋಡ್ರಿ. ಮಸಾಜ್ಗೆ ಒಂದು ಯಾವ್ದು ಹೇಳ್ರಿ? ಇದು ಮಸಾಜ್ ನೋಡ್ರಿ. ಆಲ್ ಬಾಡಿ ಪೇನ್ ರಿಲೀಫ್ ಅಂತ ನೋಡ್ರಿ. ಎಲ್ಲ ಬಾಡಿ ಎಲ್ಲ ಜೂಮ್ ಅಂತ ನೋಡ್ರಿ. ಎಲ್ಲ ಪೇನ್ ಎಲ್ಲ ರಿಲೀಫ್ ಆಗತ್ತೆ. 1 ವರ್ಷ ಗ್ಯಾರಂಟಿ ಐತತ್ ರೀ. ಎಷ್ಟು ರೀ ಕಾಸ್ಟ್? ಎಷ್ಟು ರೀ? ನನಗೆ 2200. ಇಲ್ಲಿ ಉದ್ಯಮ 2026 ಬಂದತ್ತು. ವಿಸಿಟ್ ಮಾಡಿ ಅವೈಲೇಬಲ್ ಆಯಿತು, ಪರ್ಚೇಸ್ ಮಾಡ್ಬೋದು. ಥ್ಯಾಂಕ್ಸ್ ಅಣ್ಣ. ಇಲ್ಲಿ ಸ್ನ್ಯಾಕ್ಸ್, ಪಾಪಡಿ ಎಲ್ಲ ಬಂದವು. ಗ್ಯಾಸು ಇದೇನು ರೀ ಸರ್? ಗ್ಯಾಸು ಸೇಫ್ಟಿ ಡಿವೈಸ್ ನೋಡ್ರಿ. ಇದು ನೀವು ಎಲ್ಲರ ಗ್ಯಾಸ್ ಲೀಕೇಜ್ ಆದರೆ ಗ್ಯಾಸ್ ಆಟೋಮೆಟಿಕ್ಕಾಗಿ ಸ್ಟಾಪ್ ಆಗಿಬಿಡುತ್ತೆ. ಚಲೋ, ಇದು ಸೇಫ್ಟಿ ಪರ್ಪಸ್ ತೊಗೋಬೋದು. ಕಾಸ್ಟ್ ಏನೈತೆ ಸರ್ ಇದ್ರದ್ದು? 1600 ಐತ್ರಿ. ತೊಗೋಬೋದು ರೀ. ಕಾಸ್ಟ್ ಅಷ್ಟೇನಿಲ್ಲ, ಲೈಫ್ ಸೇವರ್ ಐತು, ತೊಗೋಬೋದು. ತೋರ್ಸಾರ ನೋಡಿ ಸರ್. ಇದನ್ನ ಅಲ್ಲಿ ತೆಳಗೆ ಫಿಟ್ ಮಾಡೋದು, ಅದ್ರ ಮೇಲೆ ಇದು ಗ್ಯಾಸ್ ವಾಲ್ ಇರ್ತದಲ್ಲ ಅದನ್ನ ಫಿಟ್ ಮಾಡಿ ಈಗ ನೋಡ್ರಿ ತೋರಿಸ್ತಾರಲ್ಲ ಸರ್. ಹಾಂ ಸರ್. ಮ್ಯಾಗ ಬಂದೈತೆ ನೋಡ್ರಿ, ಕೆಳಗೆ ಬರ್ತೈತಿ. ಲೀಕೇಜ್ ಆದ್ರೆ ಆಟೋಮೆಟಿಕ್ ಆಫ್ ಆಗುತ್ತೆ. ಹಾಂ, ಲೀಕೇಜ್ ಆದರೆ ಆಟೋಮೆಟಿಕ್ ಆಫ್ ಆಯ್ತು ನೋಡ್ರಿ. ಇದು ಮುಳ್ಳು ತೆಳಗೆ ಬಂದೈತಿ, ಇದು ಕಡ್ಡಿ. ಓಕೆ ಸರ್, ಥ್ಯಾಂಕ್ ಯು. ಇಲ್ಲಿ ಉದ್ಯಮ 2026 ಬಂದತ್ತು. ಯಾರೇ ಬಂದು ತೊಗೋಬೋದು. ಇಲ್ಲಿ ಸಾರಿ ಬಂದವು, ಗುಲಾಬ್ ಜಾಮೂನು, ಚಟ್ನಿ, ಚಕ್ಕಳಿ, ಕೋಡ್ಬಳಿಗೆ ಎಲ್ಲ ಬಂದವು. ವಿಸಿಟ್ ಮಾಡ್ಬೋದು. ವಿಸಿಟ್ ಮಾಡಿ ನೀವು ಪರ್ಚೇಸ್ ಮಾಡೋದಿತ್ತ ಪರ್ಚೇಸ್ ಮಾಡ್ಬೋದು. ಇಲ್ಲೆಲ್ಲ ಟೂರಿಸ್ಟ್ ಬಂದತ್ತು. ಪ್ಯಾಕೇಜ್ ಏನರೇ ಕೊಡ್ತಾರೋ ಬಂದು ಪ್ಯಾಕೇಜು ನೀವು ಇದನ್ನು ಮಾಡ್ಬೋದು. ಪರ್ಫ್ಯೂಮ್ ಅಂತ ನೋಡ್ರಿ. ಒಂದು ತೊಗೊಂಡ್ರೆ ಆಫ್ ಆಯಿತು. 30%, 2 ತೊಗೊಂಡ್ರೆ 30% ಆಫ್ ಆಯಿತು. ಇಲ್ಲಿ ಮನಿ ಡೆಕೋರೇಷನ್ ಲೇಡೀಸ್ ಬಂದತ್ತೆಲ್ಲ. ಇಲ್ಲೇನು ಮನಿದು ಎಲ್ಲ ಡೆಕೋರೇಷನ್ ಏನೇನು ಬಂದವು ಬಂದು ವಿಸಿಟ್ ಮಾಡ್ಬೋದು. ಇಲ್ಲಿ ಸೋಪ್ ಬಂದವ ನೋಡ್ರಿ, ಸೋಪ್. ಇಲ್ಲಿ ಕರೆಂಟ್ದು ಹೋಮ್ ಅಪ್ಲಯನ್ಸ್, ಕರೆಂಟ್ದು ಮನೆಯೆಲ್ಲ ಯಾವ ಯೂಸ್ ಆಗುತ್ತೆ ಅವೆಲ್ಲ ಬಟನ್ಸ್, ಸ್ವಿಚ್, ಫ್ಯಾನಿಂದ ಇದನ್ನು ಎಲ್ಲ ಬಂದವು.
ಕೇಬಲ್ಸ್ ಬಂದಾವು ಕ್ಲೀನ್ ಅರ್ತ್ ಪ್ರಾಡಕ್ಟ್ ಅಂತ ಕೇಳೋಣ ಬನ್ನಿ ಏನೈತು ಫ್ರಮ್ ವೇಸ್ಟ್ ಟು ವರ್ತ್ ಅಂತ ನೋಡ್ರಿ ಸರ್ ಇದೇನು ರೀ ವೇಸ್ಟ್ ಟು ವರ್ತ್ ಹಿಂದಿ ಬಾತ್ ಕರ್ सकते ಹಿಂದಿ ಕನ್ನಡ ಹಿಂದಿ ಕನ್ನಡ ಎರಡೂ ಬರುತ್ತೆ. ಹಾಂ ಕನ್ನಡ ಒಳಗೆ ಹೇಳ್ರಿ ಪ್ಲಾಸ್ಟಿಕ್ ವೇಸ್ಟಿಂದ ಫರ್ನಿಚರ್ ಮಾಡ್ತೀವಿ. ಪ್ಲಾಸ್ಟಿಕ್ ವೇಸ್ಟಿಂದ ಫರ್ನಿಚರ್ ಮಾಡ್ಯಾರ ನೋಡ್ರಿ ವೇಸ್ಟೇಜ್ ಮೆಟೀರಿಯಲಿಂದ ಆಗ್ಯಾವ ಕಾಸ್ಟ್ ಹೆಂಗೈತ್ರಿ ಫಸ್ಟ್ ಟೈಮ್ ಸ್ವಲ್ಪ ಜಾಸ್ತಿ ಇದೆ ಸರ್. ಇಲ್ಲಂದ್ರೆ ಲೈಫ್ ಟೈಮ್ ವಾರಂಟಿ ಕೊಡ್ತಾ ಇದ್ದೀವಿ ನಾವು ಇದ್ರ ಜೊತೆ. ಫಸ್ಟ್ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಮಿನಿಮಮ್ ಪ್ರೈಸ್ ಏನಿದೆ minimum we have 1000 rupees also, 10,000 rupees also. ಓಕೆ ಓಕೆ We have all kinds of models. ವೇಸ್ಟ್ ಮಟೀರಿಯಲಿಂದ ಮಾಡ್ಯಾರು ತೊಗೋಬೋದು. ಇಲ್ಲೆಲ್ಲ ಬಬ್ಲಿ ಜ್ಯೂಸಸ್ ಬಂದವು ಅವ್ರ ಬ್ರ್ಯಾಂಡ್ ಇದನ್ನ ಐತ್ಲ ಅದನ್ನು ಪ್ರಮೋಟ್ ಮಾಡಕ್ಕೆ ಬಂದಾರು. ಇಲ್ಲಿ ಮಹೇಶ್ ಇಂಡಸ್ಟ್ರಿ ಗ್ರೂಪ್ದವ್ರು ಬಂದಾರು. ಇಲ್ಲಿ ಮನಿದ ರೆನೋವೇಷನ್ದೆಲ್ಲ ಯಾವ್ಯಾವ ಟೈಪ್ ಮಾಡೋದು Request all PG students to come to a conference hall. Delegates who are interested, please come to conference. ಹಲೋ ಸರ್ ಇದು ಇಲ್ಲಿ ಸಮುದ್ರದ ಗೋಲ್ಡ್ ಅಂತ ಬಂದತ್ತ. ಈಗ ಸ್ಟೀಲ್ ಯೂಸ್ ಮಾಡ್ತಿಲ್ಲ ಕೆಬ್ಬಣದ, ಈಗ ಫೈಬರ್ ಸ್ಟೀಲ್ ಬಂದಾವ. ಇಲ್ಲಿ ಈ ಟೈಪ್ ಎಲ್ಲ ಎಮ್ದು ಅದಾವು. ನಿಮ್ಗೆ ಅದಕ್ಕೆ ಇದಕ್ಕೆ ಏನು ಡಿಫ್ರೆನ್ಸ್ ಅಂತ ಇವ್ರು ಹೇಳ್ತಾರೆ ನೋಡ್ರಿ ಸರ್. ಈಗ सर अभी वो यूज़ करने में ये यूज़ करने में क्या डिफरेंस है? सर ये इसका लाइट वेट है. ये लाइट वेट और स्ट्रेंथ डबल स्ट्रेंथ. उसके से डबल स्ट्रेंथ डबल स्ट्रेंथ. टेस्टेड है क्या? मतलब आप टेस्ट किए क्या? टेस्टेड है टेस्ट. ಹಾಂ ಈಗ ಇದು ಏನತ್ತಾರ ಅವ್ರು ಸರ್ ಅದು ಅದಕ್ಕಿಂತ ಇದು ಹೆವಿ ಅತ್ತ ಪ್ರೈಸ್ ವೈಸ್. ಹಾಂ ಪ್ರೈಸ್ ವೈಸ್ 30% ಸೇವಿಂಗ್ ಐತತ್ತ. ಯೂಸ್ ಮಾಡ್ಬೋದು. ಎಲ್ಲ ಎಮ್ದು ಅದಾವು. ಇವ್ರದ್ದು ಸಮೃದ್ಧಿ ಸಿಸ್ಟಮ್ಸ್ ಐತೆ, ಡಿಸೈನ್ ಇಂಜಿನಿಯರಿಂಗ್ ಸಪ್ಲೈ ಇನ್ಸ್ಟಾಲೇಷನ್ ಐತು. ಇಲ್ಲಿ ಯೂಸ್ ಮಾಡ್ಬೋದು. ಲೈಟ್ ವೇಟ್ ಐತು, 30% ಕಾಸ್ಟು ಕಡಿಮೆ ಆಗತ್ತತ್ತ. ಸ್ಟೀಲ್ ರೀ. ಈ ಟೈಪ್ ಎಲ್ಲ ಇದನ್ನು ಮಾಡಿರ್ತಾರೆ ನೋಡ್ರಿ. ರಿಂಗು ಮಾಡ್ಬೋದು. ಈ ಟೈಪ್ ಇದನ್ನು ಮಾಡ್ಬೋದು. ಇದನ್ನು ಈ ಟೈಪ್ ಎಲ್ಲ ನಮ್ಗೆ ನಾರ್ಮಲ್ ಹೆಂಗೆ ಸೆಂಟ್ರಿಂಗ್ ಮಾಡ್ತಾರಲ್ಲ ಆ ಟೈಪ್ ಮಾಡಿ ಸ್ಲ್ಯಾಬಿಗೆ ಎಲ್ಲಕ್ಕೂ ಯೂಸ್ ಮಾಡ್ಬೋದು. ಪ್ಲಾಸ್ಟಿಕ್ ರೀ, ಪ್ಲಾಸ್ಟಿಕ್ಕಿಂದ ಮಾಡ್ಯಾರ ರೀ. ಕೆಬ್ಬಣದಿಂತ್ರ ಇದು ಆಲ್ಟರ್ನೇಟ್ರಿ. ಇದು ಇದನ್ನು ಯೂಸ್ ಮಾಡ್ಬೋದತ್ರಿ. ಡಬಲ್ ಸ್ಟ್ರೆಂತ್ ಇರ್ತದೆ ಇದು. ತೂಕ ಇಳಿಸೋರು ಯಾರು ಇದ್ರೆ ಬರ್ಬೋದು, ಕಾಂಟ್ಯಾಕ್ಟ್ ಮಾಡ್ಬೋದು. ಶೈನ್ವೆಲ್ ಸಾಫ್ಟೆಕ್ ಕಂಪ್ನಿದವ್ರು ಬಂದಾರು. ಏಷ್ಯನ್ ಪೇಂಟು ಕ್ವಾಲಿಟಿ ಚಲೋ ಐತಿ. ಪ್ಲಸ್ ಇದು ನಮ್ಮ ಓನ್ ಪ್ರೊಡಕ್ಷನ್ ಐತಿ. ನಾವು ಓನ್ R&D ಮಾಡ್ತೀವಿ, ಓನ್ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ನಮ್ದು ಎಕ್ಸಾಮ್ ಪ್ರಾಡಕ್ಟ್. ಮತ್ತು ಅದೇನ ಇದನ್ನ ಏರೋಸ್ಪೇಸ್ ಒಳಗೆ ಹೋದ್ರು ಏನಾಗಲ್ಲ ಅದೇನು ಇದು ಈಚೆ ಕಡೆ ಇದೆ ಬರೋದು. ನಮ್ದು ಎಕ್ಸಾಂಪಲ್ ವಾಂಟಾ ಮಾಡ್ತೀವಿ. ಹಾಂ ಹಾಂ ಅದರ್ ಆಟೋಮೆಟಿಕ್ ಬರ್ತೀವಿ. ಇದು ಡೆಕೋರೇಟಿವ್ ಐತಿ. ಡೆಕೋರೇಟಿವ್ ಆಗೈತಿ. ಕಾಸ್ಟ್ ಏನೈತ್ರಿ ಸರ್? ಕೋಸ್ಟ್ ಸೇಮ್ ಐತಿ. ಸೇಮ್. ಅದಕ್ಕೆ ಇದಕ್ಕೆ ಏನು ಡಿಫ್ರೆನ್ಸ್ ಇಲ್ಲ. ಸ್ವಲ್ಪ ಹಿಂಗೆ ಹಾಕ್ತೀವಿ. ಓಕೆ ಸರ್, ಥ್ಯಾಂಕ್ ಯು. ಇಲ್ಲೆಲ್ಲ ಲೇಡೀಸ್ ಪರ್ಫ್ಯೂಮ್ ಎಲ್ಲ ಬಂದವ ನೋಡ್ರಿ. ಏನ್ರಿ ಇದು? ವ್ಯಾಯಾಮ ಮಾಡೋದು ಸರ್, ಎಕ್ಸಸೈಸ್ ಮಾಡೋದು. ಹಾಂ. ಪ್ರೈಸ್ ಏನಿದೆ? ಇದು 29,000 ಆಗುತ್ತೆ. 29,000. ಇದೇನು ಮಸಾಜರ್ ಅನ್ರಿ? ಮಸಾಜರ್ ಏನು ಕಾಸ್ಟ್ ಏನೈತ್ರಿ? 2 ಲಕ್ಷ. ಯೂಸ್ ಮಾಡ್ಬೋದಾ? ಇಲ್ಲಿ ಚಾರ್ಜ್ ಆಗುತ್ತೆ.
2026 ಬಂದಿದೆ. 300 ರೂಪಾಯಿ ಚಾರ್ಜ್ ಮಾಡ್ತಾರತ್ತೆ. ಬಂದು ಯೂಸ್ ಮಾಡ್ಬೋದು. 2 ಲಕ್ಷ ರೂಪಾಯಿ ಆಯ್ತು. 300 ರೂಪಾಯಿ ಚಾರ್ಜ್ ಮಾಡ್ತಾರತ್ತೆ. ಇಲ್ಲಿ ಫ್ರೀ ಏನಿಲ್ಲ. ಇಲ್ಲಿ ನೋಡ್ರಿ, ಇಲ್ಲಿ ವೇಟ್ ಲಾಸ್ ಮಾಡಕ್ಕೆ ಇಲ್ಲಿ ಮಾಡೋ ಮಷಿನ್ ಈ ಟೈಪ್ ಹಿಂಗೆ ಇದನ್ನು ವ್ಯಾಬ್ರೇಷನ್ ಮಾಡ್ತಿದ್ವಿ. ಆರ್ಗ್ಯಾನಿಕ್ ಏನ್ರಿ? ಏನು 1 kg ಅರ್ಶಿನ ಪ್ರೈಸ್ ಏನೈತ್ರಿ? 180 ಹೋಲ್ಸೇಲ್. पर के जी 180 ಮತ್ತು ಅದೇ ಪ್ಯಾಲೆಟ್ಸ್ ಅವು ಏನ್ರಿ? ಅವು ಹಾಂ ಪಲ್ಲೆ ದನ ಕರುಗಳು ಪಶು ಆಹಾರ ಪಶು ಆಹಾರ ಅದೇನು ಪ್ರೈಸ್ ಐತ್ರಿ? ಅದು 978 ಬಂದಿದೆ. ಹೋಲ್ಸೇಲ್ ಪ್ರೈಸು ಏನು ರಿಟೇಲ್ ಪ್ರೈಸು? ಹೋಲ್ಸೇಲ್. ಯಾವ ಕಂಪ್ನಿ ಸರ್? ಸುಯೋ ಪೂಜಾರಿ ಈಗ ಪ್ರೈವೇಟ್ ಇರುತ್ತೆ. ಓಕೆ ಸರ್, ಥ್ಯಾಂಕ್ ಯು. ಏನಿದೆ ಇದು? CC ಕ್ಯಾಮ್ರಾ ಹಾಂ, ಇದೆಲ್ಲ ನೋಡ್ಕೊಂಡು ಮಷಿನ್ ಕೊಡ್ತಾರೆ. ಸೋಲಾರ್ CC ಕ್ಯಾಮ್ರಾ ಏನಿದೆ ನನ್ನ ಪ್ರೈಸ್? ಸೋಲಾರ್ CC ಕ್ಯಾಮ್ರಾ ಬೇಕಪ್ಪ ಅಂದ್ರೆ ನಿಮ್ಗೆ 12,000 ರೂಪಾಯಿ. ಮೊಬೈಲ್ ಇದು ಸಿಮ್ ಆಪ್ರೇಟ್ ಅಲ್ಲ? ಸಿಮ್ ಆಪರೇಟ್ ಮತ್ತು ಅದು ಇದೇನು 4 ಸೈಡ್ ಇರ್ತದೆ, 1 ಸೈಡ್ ಇರ್ತದೆ. ಇಲ್ಲಿ RR ಕೇಬಲ್ ಲಿಮಿಟೆಡ್ ಫ್ಯಾನ್ಸ್ ಬಂದಾವು. ಇಲ್ಲಿ ಹೋಮ್ ಎಲೆಕ್ಟ್ರಿಕಲ್ಸ್ ಇನ್ ಬಂದಾವು, ಸ್ವಿಚ್ ಬಟನ್ಸ್, MCB. ಥಿಂಕ್ ಸೇವಿಂಗ್ಸ್, ಥಿಂಕ್ CNG ಇದೇನು ನೋಡೋಣ ಬರ್ರಿ. ನಾವು CNG ಅವೈಲೇಬಲ್ ಇನ್ ಬ್ರೋ. ಏನಿದು CNG ಅವೈಲೇಬಲ್? ಎಲ್ಲ ಸಿಗ್ಮೆಂಟ್ ಒಳಗೆ CNG ಈಗ ಅವೈಲೇಬಲ್ ಇದೆ. ಯಾವ್ಯಾವುದು ಬಸ್ಸು, ಟ್ರಕ್ ನೋಡಿಲ್ಲ ಸರ್ ನಾನು. ಟ್ರಕ್ ನಮ್ಮಲ್ಲಿ ನಮ್ಮ ಗಾಡಿನೇ ತೊಗೊಂಡು ಹೋಗ್ತಾರೆ. CNG ರೀ? ಏನು ಕಾಸ್ಟ್ ಏನೈತ್ರಿ ಸರ್ ಅದು? ಏನು ನೀವು ಫಿಟ್ ಮಾಡಿ ಕೊಡ್ತೀರಿ ಏನು ಕಂಪ್ನಿ ತ್ರೂನು ಫಿಟ್ ಇರ್ತದೆ ರೀ? ಕಂಪನಿ ಥ್ರೂ ಫಿಟ್ ಮಾಡ್ಕೊಡ್ತಾರೆ. ಏನು ಕಾಸ್ಟ್ ಆಗುತ್ತೆ? ಓನ್ಲಿ ಫ್ಯೂಲ್ ಡಿಸ್ಟ್ರಿಬ್ಯೂಟರ್ ಸರ್. ಹಾಂ ಫ್ಯೂಲ್ ಡಿಸ್ಟ್ರಿಬ್ಯೂಟರ್ ಹಾಂ ಹಾಂ. ಅದರ ನಮ್ಮ CNG ಇದೆ, ನಾವು ಇದನ್ನು ಮಾಡ್ತೀವಿ. ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ಮಾಡೋರು. ಹಾಂ, CNG ಟ್ರಕ್. ಓಕೆ. ಈ ಟ್ರಕ್ CNG ಇಂತ್ರ ರನ್ ಆಗತ್ತೆ ಅಂತ ನೋಡ್ರಿ. ಆಲ್ಮೋಸ್ಟ್ ಇವರು ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ಮಾಡೋರು ಎಲ್ಲ ಕಡೆ ಅದಾರಂತೆ ಇವರು ತೋರಿಸ್ತಿದ್ದಾರೆ. ಇಲ್ಲಿ ನೋಡಿ CNG ಇಂತ್ರನೇ ರನ್ ಆಗುತ್ತದೆ. CNG ಯಾವಾಗ ನಾವು CNG ವೆಹಿಕಲ್ಸ್ ತೊಗೊಂಡಾಗ CNGಯಿಂದ ಭಾಳ ಬೆನಿಫಿಟ್. CNGಯಿಂದ ಒಂದು ನಮಗೆ ಬೆನಿಫಿಟ್ ಏನಪ್ಪ ಅಂದರೆ ಮೊದಲು ಮೇಂಟೆನೆನ್ಸ್ ಜಾಸ್ತಿ. ಕಾರ್ಸ್ ಎಲ್ಲ ಮಿನಿ ಟ್ರಕ್ಸು, ಬಸ್ಸಸ್ಗೆ ಎಲ್ಲ ಅವೈಲೇಬಲ್ ಅಂದರೆ ಇವ್ರದ್ದು 43 ಕಿಲೋಮೀಟ್ರಿಗೆ ಒಂದೊಂದು ಸ್ಟೇಷನ್ ಅದಾವ ಅಂತ ಹೇಳ್ತಿದ್ದಾರೆ ಸರ್. ಸರ್ ಅವು ರಿಯಲ್ ಟೈಮಲ್ಲಿ ಅದಾವ 43 ಕಿಲೋಮೀಟರ್ಸ್ ಆಲ್ ಓವರ್ ಕರ್ನಾಟಕದಲ್ಲಿ. ಇದು ಕಂಪ್ನಿ ಹೆಸರು TPS ಅಂತ. ಥಿಂಕ್ ಗ್ಯಾಸ್. ಹಾಂ, ಎಲ್ಲ 43 ಕಿಲೋಮೀಟ್ರಲ್ಲಿ ಅವೈಲೇಬಲ್ ಇದೆ ಸರ್, ರಿಯಲ್ ಟೈಮಲ್ಲಿ ಇದೆ. ಕಿಲೋಮೀಟರ್ ಸರ್. ಇವಾಗ ನೋಡಿ, ಇಲ್ಲಿ ಬಾಗಲಕೋಟೆಯಿಂದ ನೀವು ಮೊದಲು ಹೋಗ್ತೀರಂದ್ರೆ ಇಂಬಿಡಿ ಲೋಕಾಪುರ ಬರುತ್ತೆ 40 ಕಿಲೋಮೀಟರ್. ಸೊ ಅಲ್ಲಿದೆ. ಅಲ್ಲಿಂದ ಮೊದಲು 20 ಕಿಲೋಮೀಟರ್ ಅಲ್ಲಿ. ಮುಂದೆ ಚಿಕ್ಕಂಡಿ 25 ಕಿಲೋಮೀಟರ್ ಅಲ್ಲಿ 2 ಇದೆ. ಆಮೇಲೆ ಮಾಲಿಪುರ ಹತ್ರ ಹೋಗ್ತೀರಿ ಅಂದರೆ ಮಾಲಿಪುರದಲ್ಲಿ. ಇಲ್ಲಿಂದ ನೀವು ಜೈಪುರ ಹೋಗ್ತೀರಿ ಅಂದರೆ ಬಡಗಂಡಿನಲ್ಲಿದೆ. ಸೊ ಇಲ್ಲಿಂದ ಈ ಕಡೆ ನೀವು ಬದಾಮಿ ಸೈಡ್ ಹೋಗ್ತೀರಿ ಅಂದರೆ ಎವಡಿದಲ್ಲಿದೆ. ಆಮೇಲೆ ಏಕಲಲ್ಲಿ. ಸರ್ CNG ಕಾಸ್ಟ್ ಸ್ವಲ್ಪ ರೇಟ್ ಜಂಪ್ ಆಯ್ತಲ್ಲ, ಅದ್ರದ್ದು ಏನು ಇಶ್ಯೂ? ಯಾವುದೇ ಹೇಳಿ ಸರ್? ಈಗ ಜಸ್ಟ್ ಜಂಪ್ ಆಗಿದೆಯಲ್ಲ CNG, ಒಂದು ವಾರ್ ಸಿಚುವೇಶನ್. ಈಗ ಏನು ಪ್ರೈಸ್ ಏನಿದೆ ಸರ್ CNG ಪ್ರೈಸ್? ಅದಕ್ಕೆ ಇವಾಗ 91.5 ರುಪೀಸ್. ಅಲ್ಲ, ನಿಮ್ಮದು ಕಂಪ್ನಿಯಿಂದ ರಿಟೇಲರಿಗೆ ಸ್ವಲ್ಪ ಏನು ಮಾರ್ಜಿನ್ ಸಿಗುತ್ತಾ? ಸರ್ ನಾವು ಅದಕ್ಕೆ ಸಪ್ರೇಟಾಗಿ ಒಂದು ಇದನ್ನ ಫ್ರೀ ಪ್ರೋಗ್ರಾಮ್ ನಡೆಸ್ತಾ ಇದ್ದೀವಿ. ಸೊ ಈ ಪ್ರೋಗ್ರಾಮಿಂದ ನಾವು ಫ್ರೀ ರೂಪೀಸ್ ಕ್ಯಾಶ್ ಬ್ಯಾಕ್ ಕೊಡೋದು ಓಕೆ ಓಕೆ. ಟ್ರಕ್ಸ್ಗೆ ಮತ್ತು BDLCಗೆ ಡಿಸ್ಟ್ರಿಬ್ಯೂಟರ್ ಯಾರು ನಡೆಸೋಲ್ಲ. ಇದೇನು ಕಾರ್ಡ್ ಇರಬೇಕಾ ಸರ್? ಈ ಥರ ಒಂದು ATM ಕಾರ್ಡ್ ಇದೆ ಸರ್. ಅದು ನಿಮ್ಮದೇ ಪ್ರೊವೈಡ್ ಮಾಡ್ತೀರಾ ಏನು ಯಾವುದಾದ್ರೂ? ನೋ ಕಾಸ್ಟ್. ಸೊ ನಾವೇ ಫ್ರೀಯಾಗಿ ಕೊಡ್ತಾ ಇದ್ದೀವಿ. ಸೊ ಇವರು ಈ ಕಾರ್ಡ್ ಥ್ರೂ ಪೇಮೆಂಟ್ ಮಾಡಿದರೆ ಅವರಿಗೆ ಅಪ್ ಟು 3 ರೂಪೀಸ್ ವರೆಗೂ ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಈ ಕಾರ್ಡ್ ಥ್ರೂ ಪೇಮೆಂಟ್ ಮಾಡಿದರೆ ಫ್ರೆಂಡ್ಸ್ ಇದು ನಿಮಗೆ 3 ರೂಪೀಸ್ ಉಳಿತಾಯ ಆಗುತ್ತೆ ಅಂತ ಹೇಳ್ತಿದ್ದಾರೆ ಅವರು. ಆ ಕಾರ್ಡು ಫ್ರೀ ಆಗಿ ಕೊಡ್ತಾರಂತೆ.
ಯೂಸ್ ಮಾಡ್ಬೋದು. ನಿಮಗೆ ಪರ್ ಕೆ ಜಿ 3 ರೂಪೀಸ್ ಸೇವ್ ಆಗುತ್ತೆ. ಓಕೆ ಓಕೆ ಸರ್, ಥ್ಯಾಂಕ್ ಯು ಸರ್. CNG ಎಲ್ಲ ಕಡೆ 43 ಕಿಲೋಮೀಟ್ರ್ಗೆ ಅವೈಲೇಬಲ್ ಐತಂತೆ. ಅವ್ರ ಕಂಪ್ನಿ ಥ್ರೂ ಅಡ್ವರ್ಟೈಸ್ ಮಾಡೋಕ್ಕೆ ಬಂದಿದ್ದಾರೆ. ಇಲ್ಲೆಲ್ಲ ಕ್ಯಾಶಿಯೋ, ಬಾದಾಮಿ, PRS ಕಂಪ್ನಿದವ್ರು ಬಂದಿದ್ದಾರೆ. ಇಲ್ಲ ವಾಟ್ಸಪ್, ಇದು GVR ಇದೆ. ಇಲ್ಲಿ ಮನಿ ಡೆಕೋರೇಷನ್ ಅಂತೆಲ್ಲ ಬಂದಿದೆ ನೋಡಿ. ಎಷ್ಟು ಬ್ಯೂಟಿಫುಲ್ ಆಗಿ ಇದನ್ನ ಮಾಡ್ಯಾರ ನೋಡಿ ಅವರು. ಚಲೋ ಕಾಣಿಸ್ತದೆ. ಇಲ್ಲಿ ಸೋಲಾರ್ದು ಬಂದ ನೋಡ್ರಿ. ಸೋಲಾರ್ ಟ್ರ್ಯಾಪರ್ ಮತ್ತು ನಿಮಗೆ ಬೋರ್ ಸಟ್ಟಿಗೆ ಯೂಸ್ ಆಗತ್ತೆ. ಸೋಲಾರ್ ಹೀಟ್ರ್ ಆಯಿತು. ಯೂನಿಯನ್ ಬ್ಯಾಂಕ್ ಇವರು ಬಂದಾರು. ಇಲ್ಲೆಲ್ಲ ಏನೇನು ಬಂದಾವ. ಯಾವ ಪ್ರಾಡಕ್ಟ್ಸ್ ಅತ್ತ. ಕಾಕ್ರಾ ಬಂದವು, ಉಂಡಿ ಬಂದವು, ಮತ್ತು ಇದನ್ನ ಇಲ್ಲೇ ಉಪ್ಪಿನಕಾಯಿ. ಇದು ಕಾಕ್ರಾ ಏನು ರೇಟ್ ರೀ? 150. ಇದು ಹಾಫ್ kg ಕಾಕ್ರಾ 150 ಅಂತ. ಟೇಸ್ಟ್ ಚಲೋ ಇರ್ತಿತ್ತು. ವಿಸಿಟ್ ಮಾಡಿ. ಉದ್ಯಮ್ 25 ರೂಪಾಯಿ. ಇನ್ಸೂರೆನ್ಸ್ ಬಂದಿರಬೇಕು. ಇನ್ಸೂರೆನ್ಸ್ ಅಲ್ಲ ಸರ್ ಇದು? ಇನ್ಸೂರೆನ್ಸ್. ಇಲ್ಲಿ ಹೆಲ್ಮೆಟ್ ಬಂದಾವ. ವೇಗದು ಹೆಲ್ಮೆಟ್ ಬಂದಾವ ನೋಡ್ರಿ. ಕಾಳು ಹಾಕಲಾಗ್ತದೆ. ಒಂದು ಕಾಳು ವೇಸ್ಟ್ ಆಗಲ್ಲ ಸರ್. ಒಂದು 6 ಪೀಸ್ 4,000 ಸರ್ ಹೊರಗಡೆ ಸೇಲ್ ಮಾಡೋದು. ನೋಡಿ ಸರ್, ಇದೆಲ್ಲ ಸರ್ ನೋಡಿ, ಡೆಮೋ ನೋಡಿ. ಮತ್ತೆ ಇದೆಲ್ಲ ಇದೆಲ್ಲ ಸರ್ ಅರ್ಧ kg ಹಾಕ್ಬೋದು ಸರ್. ನಾವು ತೋರ್ಸೋದು ಸ್ವಲ್ಪ ಆಗ್ತಾ ಇದ್ದೀವಿ. ವೈಟ್ ಇದೆಲ್ಲ ಇಲ್ಲಿವರೆಗೂ ಹಾಕ್ಬೋದು. ಹೊತ್ತಿಗೆ ಮೆಣಸು ಕೂಡ ಎಲ್ಲ ಈ ಥರ ಮೈಗೆ ಬ್ರೆಡ್ ಟೋಸ್ಟ್ ಕೂಡ ಆಗುತ್ತೆ ಸರ್. ಬರೀ ಒಂದು ಬ್ರೆಡ್ ಮಾಡೋ ಮಿಷಿನ್ ತಗೋಬೇಕು ಅಂದರೆ 2,000 ಇದೆ ಸರ್. ಬ್ರೆಡ್ ಬಿಟ್ಟರೆ ಬೇರೆ ಏನಾಗಲ್ಲ. ಇದರಲ್ಲಿ ತೋರಿಸ್ತೀನಿ ಸರ್, ನೋಡಿ ಸರ್. ಆದಮೇಲೆ ಚಟ್ ಅಂತ ಸೌಂಡ್ ಬರುತ್ತೆ. ನಿಮಗೆ ಏನಾದ್ರು ಶೇಂಗಾ ಸಿಪ್ಪೆ ಬೇಡ ಅಂತ ಸರ್, ಈ ಥರ ರೊಟೇಟ್ ಆಗ್ತಾ ಇರ್ತಾರ. ಅಂಟಿಗೆ ಬಂದು ರೊಟೇಟ್ ಮಾಡಿ. ಶೇಂಗಾ ಸಿಪ್ಪೆ ಎಲ್ಲ ಹೊರಗಡೆ ಬರುತ್ತೆ. ಬೆಳ್ಳುಳ್ಳಿದು ಅಷ್ಟೇ ಸರ್. ಬೆಳ್ಳುಳ್ಳಿ ಸಿಪ್ಪೆ ಬೇಡ ಅಂದರೆ ಸಿಪ್ಪೆ ಕೂಡ ತೆಗಿಬೋದು ಸರ್. ನೋಡಿ ಸರ್, ಇಷ್ಟೇ ಪ್ರೈಸ್ ಹಾಕಂದ್ರೆ ಆಫ್ ಮಾಡಿ ಬಸ್ಸೇ ಬಿಡಿ. ಬಿಸಿ ಇರುತ್ತೆ, ಇದು ಬಿಸಿ ಇರುತ್ತೆ ಸರ್. ಆರಬೇಕು, ಬಿಸಿ ಇದೆ. ಇದೆಲ್ಲ ಹಸಿ ಗಂಟೆ ಎಲ್ಲ ಹುರ್ಗಡ್ಲೆ ಆಗುತ್ತೆ. ಇದೇ ಒಂದು ಅರ್ಧ ಗಂಟೆ ಉಪ್ಪು ನೀರಲ್ಲಿ ನೆನೆಸಿ ಹಾಕಿದರೆ ತುಂಬ ಚೆನ್ನಾಗುತ್ತೆ ಸರ್. ಒಂದು ಅರ್ಧ ಗಂಟೆ ಉಪ್ಪು ನೀರಲ್ಲಿ ನೆನೆಸ್ಕೊಂಡು ಆಮೇಲೆ ಕಾಳು ತೆಗೆದು ಹಾಕಿದರೆ ಸರ್, ಸಿಪ್ಪೆ ಆಗುತ್ತೆ. ಬ್ರೇಡ್ ಆದರೆ ಉಲ್ಟಾ ರೊಟೇಟ್ ಹೊಡ್ರೆ ಇದ್ರ ಸಿಪ್ಪೆ ಎಲ್ಲ ಹೊರಗಡೆ ಬಂದ. ಸರ್ ಬ್ರೆಡ್ ಕೊಡ 6 ಪೀಸ್ ನೋಡಿ ಸರ್. ಹಸಿ ಗಡ್ಡೆ ಎಲ್ಲ 2800 ಚಲೋ ಆಯಿತು. ಎಲ್ಲ 500 ಇರುತ್ತೆ. ತಗೋಬೋದು. ಇಲ್ಲಿ ಐಸ್ ಕ್ರೀಮ್ದು ಸ್ಟಾಲ್ ಹಾಕ್ಯಾರ.